Hello ladies and gentlemen, welcome to my third vlog. So previous first vlog ನಾನು Volvo S1 Proದು ಮಾಡಿದೆ. ಇವಾಗ ನನ್ನ ವೆಹಿಕಲ್ ತಗೊಂಡು ಹೋಗ್ತಾ ಇದ್ದೀನಿ. ಅಷ್ಟು ಪೆಟ್ರೋಲ್ ಹಾಕ್ಸೋಣ. ಪೆಟ್ರೋಲ್ ರಿಸರ್ವಲ್ಲಿದೆ. ರೆಡ್ ರಿಸ್ಟರ್ ಸೌಂಡ್ ನೋಡಿ, ಇಂಟರ್ಸೆಪ್ಟರ್ ಕ್ರೇಜಿಯಾಗಿರುತ್ತೆ. ಲೆಟ್ಸ್ ಗೋ ಬಾಯ್, ಲೆಟ್ಸ್ ಗೋ. ಏನು ಚಿಲ್ ಆಗ್ತಾರೆ ಗುರು, ಹೆವಿ ಪಬ್ಸ್. ಇಲ್ಲಂದ್ರೂ ಸ್ಯಾಟರ್ಡೆ ಸಂಡೇ ಬಂತು ಅಂದರೆ ತುಂಬ್ಕೊಂಬಿಡ್ತಾರೆ. ನೋಡ್ತಿದ್ದೀರಲ್ಲ, ಚಿಂಗ್ಲಂಗ್ ರೆಸ್ಟೋರೆಂಟ್ ಅಂತ ಹೇಳ್ಬಿಟ್ಟು. ಓಕೆ, ನಾನು ಓಡಿಸ್ತಾ ಇರೋ ಗಾಡಿ FZ 250 25S ಅಂತೇಳಿ ಕರೀತಾರೆ. ಸೊ 2 ವೇರಿಯಂಟ್ಸ್ ಇದ್ದಾವೆ ಇದರಲ್ಲಿ. 2022 ಐ ಥಿಂಕ್ ಸ್ಟಾಪ್ ಆಗಿಬಿಟ್ಟಿದೆ ಅದು ಮಾಡೆಲ್ಲು. FZ 25 ಅಂತ ಹೇಳ್ಬಿಟ್ಟು ಮತ್ತು FZ 25S ಅಂತ ಹೇಳ್ಬಿಟ್ಟು. ಸೊ 25ಅಲ್ಲಿ 25 ಸೊ ಏನು ಬರುತ್ತೆ ಅಂದರೆ, ಏನು ಬರಲ್ಲ ಅಂದರೆ, ಇಲ್ಲಿ ಮುಂದುಗಡೆ ವೈಸರ್ ನೋಡ್ತಿದ್ದೀರಲ್ಲ, ಇದು ಪ್ಲೇಸ್ ನಕಲ್ ಗಾರ್ಡ್ಸು ಬರಲ್ಲ. 25S ಅಲ್ಲಿ ಇದೆಲ್ಲ ನಮಗೆ ವಿತ್ ವೆಹಿಕಲ್ಲೇ ಸ್ಟಾಕಲ್ಲೇ ಬರುತ್ತೆ ನಮಗೆ. ಇದು ಮ್ಯಾಟ್ ಕೂಪರ್ ಅಂತ ಹೇಳ್ಬಿಟ್ಟು. ಸೊ ಸಿಟಿಯಲ್ಲಿ ನಿಮಗೆ ಪರ್ಫೆಕ್ಟಾಗಿ ಇರುತ್ತೆ. 20 Nm ಟಾರ್ಕ್ ಇರುತ್ತೆ. ಸರ್ಯಾಗಿ ಎಳಿಬೋದು ಗಾಡಿನ. ಟಾಪ್ ಸ್ಪೀಡ್ ನಮಗೆ ಕ್ರೂಸಿಂಗ್ ಮಾಡ್ತೀರಿ ಅಂದರೆ 110 km ಟಾಪ್ ಸ್ಪೀಡ್ ಇರುತ್ತೆ. ಸೂಪರ್ ಮೆಟ್ಯೂರ್ ಶಾರ್ಟ್ ಗನ್ ತಗೊಂಡಿದ್ದಾರೆ. ಸೊ ಇದರಲ್ಲಿ ನಮಗೇನೆಂದರೆ ಬೈ ಫಂಕ್ಷನಲ್ LED ಲೈಟ್ ಬರುತ್ತೆ, ಸಿಂಗಲ್ LED ಲೈಟೇ ಬರುತ್ತೆ. ಅಂದರೆ ಮಲ್ಟಿಪರ್ಪಸಸ್, ಲೋ ಬೀಮ್ ಹೈ ಬೀಮ್ ಎಲ್ಲ ಸೇರಿಬಿಟ್ಟು ಒಂದೇ ಇದರಲ್ಲಿ ಬರುತ್ತೆ. ಬೈ ಫಂಕ್ಷನಲ್ ಸಿಂಗಲ್ LED ಹೆಡ್ ಲ್ಯಾಂಪ್ಸು. ಮತ್ತು ಮೇಲ್ಗಡೆ DRL ಬರುತ್ತೆ. 153 kilos ಬರುತ್ತೆ. ವೆಟ್ ವೇಟ್ ಇದು ವಿತ್ ಫ್ಯೂಯಲ್ 14 ಲೀಟರ್ ಫ್ಯೂಯಲ್ ಟ್ಯಾಂಕ್ ಇರುತ್ತೆ. ಹೆವಿಯಾಗಿ ಟ್ರಾಫಿಕ್ ಇದೆ ಗುರು. ಸಿಟಿಯಲ್ಲಿ ಎಳಿಬೋದು ಗುರು ಈ ಗಾಡಿನ. ಮೇನ್ ಪ್ರಾಬ್ಲಮ್ ಏನು ಗೊತ್ತಾ, ಇದರಲ್ಲಿ 5 ಗೇರ್ಸ್ ಮಾತ್ರ ಇರುತ್ತೆ. 6th ಗೇರ್ ಒಂದು ಕೊಟ್ಬಿಡ್ಬೇಕಾಯ್ತು ಗುರು, ಸಾಕು. ಸಸ್ಪೆನ್ಷನ್ ಟೆಸ್ಟಿಂಗ್ ಅವೆಲ್ಲ ಅಲ್ಲಿ ಇಲ್ಲಿ ಹೋಗೋದು ಬೇಕಾಗಿಲ್ಲ ಆಫ್ ರೋಡಿಂಗ್ಗೆ. ಈ ಫ್ಲೈಯರ್ಸ್ ಮೇಲೆ, ಈ ಸರ್ವಿಸ್ ರೋಡ್ಸಲ್ಲಿ ಬಂದ್ಬಿಟ್ರೆ ಸಾಕು. ಸಸ್ಪೆನ್ಷನ್ದು ಎಲ್ಲ ಟೆಸ್ಟಿಂಗ್ ಆಗಿಬಿಡುತ್ತೆ, ಕ್ವಾಲಿಟಿ ಟೆಸ್ಟ್ ಆಗಿಬಿಡುತ್ತೆ ಇಲ್ಲಿ. ಲೆಟ್ಸ್ ಗೋ ಮಿರರ್ ಚೆಕ್. ಮೆಟ್ರೋ ಒಂದು ಆಗ್ಬಿಟ್ಟಿದ್ರೆ ಅದೇ ಟ್ರಾಫಿಕ್ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಇದು ರೈಟ್ ತಗೊಂಡ್ರೆ ನಾವು ಸರ್ಜಾಪುರ್ಗೆ ಹೋಗ್ತೀವಿ. ಸಿಗ್ನಲ್ ಬಿಡು ಗುರುವೇ, ಥ್ಯಾಂಕ್ ಯು. ಇನ್ನೊಂದು ಏನಂದರೆ ಸಜೆಷನ್ನು, ಯಾರಾದರೂ ಕೆರಿಯರ್ ಇವಾಗ ಫಿನಿಷ್ ಮಾಡಿ ಆಚೆ ಬರ್ತಾ ಇದ್ದೀರಾ ಅಂದರೆ, ಅವ್ರ ಕೆರಿಯರ್ ಸೆಲೆಕ್ಟ್ ಮಾಡ್ಕೊತಿದ್ದೀರಂದರೆ ಇಂಜಿನಿಯರಿಂಗಲ್ಲಿ ಕಂಪ್ಯೂಟರ್ ಸೈನ್ಸ್ ತಗೊಳ್ಳಿ, ಆಮೇಲೆ MCA ಮಾಡಿ, ಇಲ್ಲಾಂದರೆ BCA ಆದರೂ ಮಾಡಿ. BCA ಮಾಡಿಬಿಟ್ಟು ಸುಮ್ಮನೆ ಇದಕ್ಕೆ ಹೋಗ್ಬಿಡಿ, ಸಾಫ್ಟ್ವೇರ್ ಸೈಡ್ಗೆ. ಇಲ್ಲಾಂದರೆ ಆಟೋಮೇಷನ್ ಸೈಡ್ ಈಸ್ ಆಲ್ಸೋ ವೆರಿ ಗುಡ್.
MBA ಮಾಡಿ ನಂತರ ಮಾರ್ಕೆಟಿಂಗ್ ತಗೊಂಡು ಸೇಲ್ಸ್ ಫೀಲ್ಡ್ಗೆ ಬಂದು ಸ್ಯಾಟರ್ಡೇ ಸಂಡೇಸ್ ಕೆಲಸ ಮಾಡೋ ಥರ, ವೀಕ್ ಆಫ್ನ ರಿಕ್ವೆಸ್ಟ್ ಮಾಡಿ ತಗೊಳ್ಳೋ ಥರ ಕಷ್ಟಪಡಬೇಡಿ. ಇನ್ಸೆಂಟಿವ್ಸ್ ಅವೆಲ್ಲ ಕೂಡ ಜಾಸ್ತಿ ಇದ್ದಾವೆ, ಬಟ್ ಲೈಫ್ ಇರಲ್ಲ. ಎಲ್ಲದನ್ನು ಕಳ್ಕೊಂಬಿಡ್ತೀರ ಗುರು. ವೀಕ್ ಆಫ್ನೇ ರಿಕ್ವೆಸ್ಟ್ ಮಾಡಿ ಕೇಳ್ಕೋಬೇಕು ಗುರು. ಇದರಲ್ಲಿ ಸೇಲ್ಸ್ ಫೀಲ್ಡಲ್ಲಿ ಬ್ಯಾಕ್ ಟು ಬ್ಯಾಕ್ ಫೋನ್ಗಳು ಬರ್ತವೆ, ಎರಡು ಫೋನ್ಗಳು ಇಟ್ಕೋಬೇಕು. ಎಲ್ಲದರಲ್ಲಿ ಪ್ರೆಷರ್ ಇದ್ದೇ ಇರುತ್ತೆ. ಲೈಫ್ಗೋಸ್ಕರ ಕೆಲಸ ಮಾಡ್ತಿದ್ದೀವಿ ಗುರು, ಕೆಲಸನೇ ಲೈಫ್ ಆಗಿಬಿಟ್ರೆ ಕಷ್ಟ ಗುರು. ಏನು ಗುರು, ರ್ಯಾಪಿಡ್ ಅವ್ರ ಕೆಲಸನ ಚೆನ್ನಾಗಿದೆ ಅಲ್ಲ ಗುರು. ಯಾವುದಿದು ವೆಸ್ಟ್ ಸೈಡ್ ಸಕ್ಕದಾಗಿದೆ, ದೊಡ್ಡದಾಗೆ. ಏನು ಕಾಂಪಿಟೇಷನ್ ಗುರು, ಫ್ಯಾಷನ್ ಫ್ಯಾಕ್ಟ್ರಿ ಪಕ್ಕದಲ್ಲಿ ವೆಸ್ಟ್ ಸೈಡು, ನೆಕ್ಸ್ಟ್ ಲೆವೆಲ್ ಕಾಂಪಿಟೇಷನ್. ಓಕೆ, ಯಾರು ಏನಕ್ಕೂ ನಿಲ್ಲಲ್ಲ. ಲೈಫ್ ಅಂದರೆ ಇಷ್ಟೇ ಅಲ್ಲ, ತುಂಬಾ ಇದೆ ಲೈಫ್ ಅಂದರೆ. ಅದು ಯಾವಾಗ ಗೊತ್ತಾಗೋದು ನಿಮಗೆ ಆ ಮಸಾಲ ಅಂದರೆ ಒಂದು ಸತ ನೀವು ಟ್ರಿಪ್ಸ್ಗೆ ಹೋಗಿ ಬಂದಾಗ. ಅದು ನಿಮ್ಮ ಓನ್ ವೆಹಿಕಲ್ಸಲ್ಲಿ ಹೋಗಿ ಬನ್ನಿ. ಒಂದು ಸತೆ 1-2 ದಿವಸ ಮನೆ ಇಟ್ಕೊಳ್ಳಿ, ಫೋನ್ ಸ್ವಿಚ್ ಆಫ್ ಮಾಡಿ, ಗಾಡಿ ಎತ್ಕೊಳ್ಳಿ, ಫುಲ್ ಟ್ಯಾಂಕ್ ಓಡಿಸಿ. ಲೈಫ್ ಅಂದರೆ ಇಷ್ಟೇನೇ ಅಲ್ಲ, ತುಂಬ ಇದೆ ಲೈಫ್ ಅಂದರೆ, ತುಂಬ ನೋಡೋದು ಇದೆ. ಅದು ನಿಮ್ಗೆ ಯಾವಾಗ ಅಂದರೆ ಬೆಸ್ಟ್ ಪ್ಲೇಸಸ್ ನೋಡಿದಾಗ. ನನಗೆ ಆ ಫೀಲಿಂಗ್ ಊಟಿದೆಲ್ಲ ಆಯ್ತು ಗುರು. ಒಳ್ಳೆ ಗ್ಲೌಸ್ ತಗೋಬೇಕು. ಓ ಗುರು, ಹೈವೇ ಎಲ್ಲ ಗುರು, ಇದು ಸಿಟಿ ಬೇಸಿಕ್. ಅಟ್ಲೀಸ್ಟ್ ಇಂಡಿಕೇಟರ್ಸ್. ಎಷ್ಟು ಜೋರಾಗಿ ಲೆಫ್ಟು ರೈಟು ಎಳಿತಾನೆ. ಅವ್ನಿಗೇನು ಆಗಲ್ಲ, ಪಕ್ಕ ಹಿಂದ್ಗಡೆ ನಮ್ಮಂಥವ್ರು ಇದ್ರೇ ನೋಡಿ. ಎಲ್ಲಿ ಗುರು ಹೋಗ್ತೀಯಾ? ಸರಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಮುಂದಿನ ವ್ಲಾಗಲ್ಲಿ ಸಿಗೋಣ. ಹೋಪ್ಫುಲಿ ಲೆಂತಿ ವೀಡಿಯೋಸ್ ಅಪ್ಲೋಡ್ ಮಾಡಲ್ಲ.